ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸಭೆ ಬೆಳಿಗ್ಗೆ 11 ಗಂಟೆಗೆ ಹಿರಿಯ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಅನ್ನ ಈಗ ಆಯೋಜನೆ ಮಾಡಲಾಗಿದೆ. ಆಗಸ್ಟ್ 3ರಂದು ತಮಿಳುನಾಡು ಸಿಎಂ ಆಗಮನದ ಹಿನ್ನೆಲೆಯಲ್ಲಿ ಈ ಸಭೆಯನ್ನ ಕರೆದಿದ್ದಾರೆ. ವಿಜಯ್ ಜೋಸೆಫ್ ಜೊತೆ ಚರ್ಚಿಸಬೇಕಾದಂತಹ ಅಂಶಗಳ ಬಗ್ಗೆ ಮಾತುಕತೆ ಸಾಧ್ಯತೆ ಇದೆ. ಸದಿ ಹಿಂದೆ ಕೂಡ ನಾವು ನೋಡಿದ್ವಿ, ಗಣಿಗ ಅವರು ಕೂಡ ಹೇಳ್ತಾ ಇದ್ರು, ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಜಯಲಲಿತಾ ಅವರು ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಇದ್ದಿದ್ರಾಯ್ತು. ಆ ಸಂದರ್ಭದಲ್ಲಿ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ರು. ಅದು 3:15 ಗಂಟೆಗೆ ಮುಗಿದೋಯ್ತು. ನಾವು ಕೂಡ ನೀರು ಬಿಡಲ್ಲ ಅಂತ ಹೇಳಿದ್ವಿ. ಯಾಕಂದ್ರೆ ಬರ ಪರಿಸ್ಥಿತಿ ಇದೆ, ಕುಡಿಯೋಕ್ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ನೀರು ಹೇಗೆ ಬಿಡೋಕ್ ಸಾಧ್ಯ ಅಂತ. ಸೊ ಈಗ ಇದೇ ಸಮಸ್ಯೆ ಎದುರಾಗಿದೆ ಕರ್ನಾಟಕದಲ್ಲಿ. ಕಳೆದ 30 ವರ್ಷಗಳ ನಂತರ ಅಂಥದ್ದೇ ಪರಿಸ್ಥಿತಿ ಎದುರಾಗ್ತಾ ಇರುವಂತದ್ದು, ಭರದ ಪರಿಸ್ಥಿತಿ. ಇಲ್ಲಿ ಕೃಷಿ ಚಟುವಟಿಕೆ ಬಿಡಿ, ಕುಡಿಯೋಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಹೇಗೆ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯ ಅಂತ. ಅದರಲ್ಲೂ ಕೂಡ ವಿಜಯ್ ಜೋಸೆಫ್ ಮೊನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಒಂದಿಷ್ಟು ಮನವಿಗಳನ್ನ ಮಾಡಿಕೊಂಡಿದ್ರು. ಅವರು ಕೂಡ ಸರ್ವಪಕ್ಷದಲ್ಲಿ ಸಾಕಷ್ಟು ಚರ್ಚೆನ ನಡೆಸ್ತಾ ಇದ್ರು. ಜೊತೆಗೆ ನಮ್ಮಲ್ಲೂ ಕೂಡ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇವಾಗ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈ ಸಭೆ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅಂತ? ನಿಖೇಶ್, ಮೊದಲನೇದಾಗಿ ಕಾವೇರಿ ವಿಚಾರದಲ್ಲಿ ಈಗ ಸಿಡಬ್ಲ್ಯೂಆರ್ಸಿ ನೀಡಿರುವಂತಹ ಆದೇಶವನ್ನ ಧಿಕ್ಕರಿಸಿ ಸಿಡಬ್ಲ್ಯೂಎಂಎಗೆ ಅಪೀಲ್ ಹೋಗಿದ್ರು ಕೂಡ ಸಿಡಬ್ಲ್ಯೂಆರ್ಸಿ ಆದೇಶವನ್ನೇ ಸಿಡಬ್ಲ್ಯೂಎಂಎ ಕೂಡ ಈಗ ಪುರಸ್ಕಾರ ಮಾಡಿರುವಂತದ್ದು. ಈ ವಿಚಾರವಾಗಿ ಸರ್ವಪಕ್ಷಗಳ ಸಭೆಯನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾನುವಾರ ಕರೆದಿರುವಂತದ್ದು. ಈ ವಿಚಾರದಲ್ಲಿ ಅಂದ್ರೆ ಕಾವೇರಿ ವಿಚಾರದಲ್ಲಿ ಮಾತ್ರ ರಾಜಕೀಯ ಮಾಡೋದು ಬೇಡ, ಯಾಕಂದ್ರೆ ಇದು ಪಕ್ಷಾತೀತವಾಗಿ ಎಲ್ರಿಗೂ ಬೇಕಾಗಿರುವಂತ ನೀರು, ರೈತರ ಅನುಕೂಲವನ್ನ ವಿಪಕ್ಷ ಹಾಗೂ ಆಡಳಿತ ಪಕ್ಷ ಇಬ್ರು ಕೂಡ ಮಾಡಬೇಕು ಅನ್ನೋ ನಿಲುವನ್ನ ತೆಗೆದುಕೊಂಡಿರುವಂತದ್ದು. ಈ ಕಾರಣದಿಂದ ಭಾನುವಾರದ ಸಭೆಯ ನಂತರ ಸೋಮವಾರದಂದು ವಿಜಯ್ ಜೋಸೆಫ್ ತಮಿಳುನಾಡು ಮುಖ್ಯಮಂತ್ರಿ ವಿಧಾನಸೌಧಕ್ಕೆ ಬರುವಂತ ನಿರೀಕ್ಷೆ ಕೂಡ ಇರುವಂತದ್ದು. ಅದಕ್ಕೆ ಒಂದಿಷ್ಟು ಸಿದ್ಧತೆಯನ್ನು ಕೂಡ ವಿಧಾನಸೌಧದಲ್ಲಿ ಮಾಡಿಕೊಳ್ಳಲಾಗ್ತಿರುವಂತದ್ದು. ಸರ್ವ ಪಕ್ಷಗಳು ತೆಗೆದುಕೊಂಡಂತ ತೀರ್ಮಾನವನ್ನ ಆ ಒಂದು ಸಭೆಯಲ್ಲಿ ಆದಂತ ಒಂದು ಬಾಟಮ್ ಲೈನ್ ಏನಿರುತ್ತೆ, ಈ ವಿಚಾರವನ್ನ ತಮಿಳುನಾಡಿನ ಸಿಎಂ ಮುಂದೆ ಪ್ರಸ್ತಾಪ ಮಾಡಿ ಯಾವ ರೀತಿ ರಾಜ್ಯದ ಅಣೆಕಟ್ಟುಗಳಲ್ಲಿ ಇರುವಂತ ಡೆಡ್ ಸ್ಟೋರೇಜ್ ಹಂತವನ್ನ ತಲುಪಿರುವಂತ ವಿಚಾರವನ್ನ ತಿಳಿಸುವಂತದ್ದು ಮೊದಲನೇ ಕೆಲಸ ಆಗುತ್ತೆ. ಅದರ ಜೊತೆಗೆ ಸರ್ಕಾರದಿಂದ ಅಪೀಲ್ ಮಾಡಲಾಗಿತ್ತು, ಅಂದ್ರೆ ತಮಿಳುನಾಡು ಸರ್ಕಾರದಿಂದ ಪ್ರತಿನಿತ್ಯ 7,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ರಿಕ್ವೆಸ್ಟ್ ಮಾಡಲಾಗಿತ್ತು. ಅದಾದ ನಂತರ ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ 3,500 ಕ್ಯೂಸೆಕ್ಸ್ ಬಿಡೋದಕ್ಕೆ ಕರ್ನಾಟಕಕ್ಕೆ ಸೂಚನೆ ಮಾಡಿತ್ತು. ಇಲ್ಲಿಗೆ ಮತ್ತೊಮ್ಮೆ ತಮಿಳುನಾಡು ಸರ್ಕಾರವೇ ಸಿಡಬ್ಲ್ಯೂಆರ್ಸಿಗೆ ಮತ್ತೊಂದು ಮನವಿಯನ್ನ ಕೊಟ್ಟು ಅವರು ಕೋರಿರುವಂತ 9,000 ಕ್ಯೂಸೆಕ್ಸ್ 7,000 ಕ್ಯೂಸೆಕ್ಸ್ ಬದಲಾಗಿ ಕೇವಲ 2,000 ಕ್ಯೂಸೆಕ್ಸ್ ಅನ್ನ ಕೋರಿದಂತ ಸಂದರ್ಭದಲ್ಲಿ ಅಥವಾ 1,000 ಕ್ಯೂಸೆಕ್ಸ್ ಅನ್ನ ಕೋರಿ ಅಂತ ಮನವಿಯನ್ನ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಮಾಡಬಹುದು. ಈ ಕಾರಣದಿಂದ ವಿಜಯರವರಿಗೆ ರಾಜ್ಯದಲ್ಲಿರುವಂತಹ ಬರಗಾಲದ ಪರಿಸ್ಥಿತಿಯನ್ನ ಗಮನಕ್ಕೆ ತಂದು ಈ ತಾತ್ಕಾಲಿಕವಾಗಿ ಯಾವ ಕಾರಣಕ್ಕೆ ತಮ್ಮ ಮನವಿಯನ್ನ ಬೇರೆ ರೀತಿಯಲ್ಲಿ ಸಿಡಬ್ಲ್ಯೂಆರ್ಸಿಗೆ ಸಲ್ಲಿಸಬೇಕು ಅಂತ ಒತ್ತಡವನ್ನು ಹೇರುವಂತ ಕೆಲಸವನ್ನು ಕೂಡ ಮಾಡಬಹುದು. ಇದ್ರ ಜೊತೆಗೆ ಸರ್ವ ಪಕ್ಷಗಳಿಂದ ಯಾವ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗಿತ್ತು ಅದನ್ನು ಕೂಡ ವಿಜಯರವರಿಗೆ ತಿಳಿಸಿ ಮನದಟ್ಟು ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಇದಿಷ್ಟು ಕೂಡ ವಿಜಯರವರು ವಿಧಾನಸೌಧಕ್ಕೆ ಬಂದರೆ ಮಾತ್ರ ಆಗುವಂತ ನಿರೀಕ್ಷೆ ಇರುವಂತದ್ದು. ಪರೋಕ್ಷವಾಗಿ ಈಗಿರುವಂತ ವಿಚಾರವನ್ನ ನೋಡೋದಾಯ್ತು, ಈಗಿರುವಂತ ಪ್ರತಿಭಟನೆಯನ್ನ ನೋಡೋದಾಯ್ತು, ಈಗಿರುವಂತ ಕಾವನ್ನ ನಾವು ಗಮನಿಸಿದ್ರೆ ವಿಜಯರವರು ವಿಧಾನಸೌಧಕ್ಕೆ ಬರೋ ಬದಲಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಏನಾದರೂ ಸಭೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಿರೋದು. ಬಟ್ ಕಾದ್ ನೋಡ್ಬೇಕಾಗುತ್ತೆ ಯಾವ ರೀತಿ ಈ ಒಂದು ಸಭೆ ವಿಧಾನಸೌಧದಲ್ಲಿ ನಡೆಯುತ್ತಾ ಅಥವಾ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ನಡೆಯುತ್ತಾ, ಯಾವುದೇ ಮಾದರಿಯಲ್ಲಿ ನಡೆದ್ರೂ ಕೂಡ ಇದಕ್ಕೆ ಯಾವ ರೀತಿಯಾದಂತಹ ಔಟ್ಕಮ್ ಬರುತ್ತೆ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇದೆ.